ಹಾಯ್ ಹಲೋ ಫ್ರೆಂಡ್, ಎಲ್ಲ ಹೇಗಿದ್ದೀರಿ? ನಾನು ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್. ಇವತ್ತೇನು ಗೊತ್ತಾ, ಹೊಸ ರೆಸಿಪಿ ಫ್ರೆಂಡ್. ನಾನಂತೂ ಫಸ್ಟ್ ಟೈಮ್ ನೋಡ್ತಾ ಇರೋದು. ಇದು ಹೆಸರು ಇಂಗ್ಲೀಷಲ್ಲಿ ವಾಟರ್ ಚೆಸ್ಟ್ ನಟ್ಸ್ ಅಂತಾರೆ. ಹೃದಯಕ್ಕೆ ತುಂಬ ಒಳ್ಳೆಯದಿದು, ಆರೋಗ್ಯಕರವಾಗಿರುತ್ತೆ ಇದನ್ನು ಯೂಸ್ ಮಾಡಿದ್ರೆ. ನನಗೂ ಗೊತ್ತಿರಲಿಲ್ಲ ಆನ್ಲೈನಲ್ಲಿ ಸಿಗುತ್ತೆ ಅಂತ. ಆನ್ಲೈನಲ್ಲಿ ನನ್ನ ಮಗ ತರಿಸಿದ್ದಾನೆ. ಇದನ್ನು ನಾನು ಇವತ್ತು ಪಲ್ಯ ಮಾಡ್ತೀನಿ. ಇದರಿಂದ ನೀವು ಚಾಟ್ಸ್ ಮಾಡ್ಕೊಂಡು ತಿನ್ಬೋದು. ವೆಯ್ಟ್ ಲಾಸ್ ಮಾಡೋರಿಗಂತೂ ತುಂಬಾ ಒಳ್ಳೆಯದಿದು. ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದಂತೆ. ಹಾಗಾಗಿ ಹೃದಯ ಸಂಬಂಧಿ ಪಟ್ಟ ಕಾಯಿಲೆ ಏನಾದರೂ ಇದ್ದರೆ ಕಮ್ಮಿ ಆಗುತ್ತೆ. ಹೃದಯಕ್ಕೆ ತುಂಬ ಹತ್ತಿರ ಇದು. ಅದು ಒಳಗಡೆ ಶೇಪು ಹಾರ್ಟ್ ಶೇಪೇ ಇದೆ. ಇದರ ಹೆಸರು ಕನ್ನಡದಲ್ಲಿ ಹಿಂದಿನಲ್ಲಿ ಶಿಂಗಾಡ, ಕನ್ನಡದಲ್ಲಿ ಶೃಂಗಾರ ಅಂತ ಅಂತಾರಂತೆ. ಕನ್ನಡದಲ್ಲಿ ನಿಮ್ಗೇನಾದರೂ ಗೊತ್ತಿದ್ದರೆ ಹೇಳಿ. ಇದನ್ನೇನಾದರೂ ನೋಡಿದರೆ ಮತ್ತು ನೀವು ಯಾರಾದರೂ ಉಪಯೋಗಿಸಿದ್ರೆ ಏನಂತ ಇದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ಇದನ್ನು ನಾನಿವಾಗ ಚೆನ್ನಾಗಿ ಉಪ್ಪಾಕಿ ಒಂದ್ಸಲಿ ಕ್ಲೀನಾಗಿ ತೊಳೆದು ಮತ್ತು ಬೇಯಕ್ಕಿಡ್ತೀನಿ. ನೀರು ಹಾಕಿ ಬೇಯಕ್ಕಿಡ್ತೀನಿ. ಬನ್ನಿ, ಇವಾಗ ನೋಡಿ, ಅದು ಮುಳುಗೋವಷ್ಟು ನೀರು ಹಾಕಿ ಸಾಕು. ಅದು ಬೇಯಿಸ್ಕೊಂಡ ನಂತರ ನಾವು ಅದ್ರ ಸಿಪ್ಪೆ ತೆಗಿಬೇಕಾಗುತ್ತೆ. ಹಾಗೆ ಹಸಿದ್ರಲ್ಲೂ ಸಿಪ್ಪೆ ತೆಗಿಬೋದು. ಸ್ವಲ್ಪ ಲೇಟ್ ಆಗುತ್ತೆ ಹಸಿದ್ರಲ್ಲಿ ಸಿಪ್ಪೆ ತೆಗಿಯೋದು. ಒಳಗಡೆ ಒಂದು ಲೇಯರ್ ಇರುತ್ತೆ, ಅದನ್ನೆಲ್ಲ ತೆಗಿಬೇಕು. ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ. ಬೇಯಿಸ್ಕೊಂಡ್ರೆ ಅತಿ ಸುಲಭನಾಗಿ ಸಿಪ್ಪೆ ಬಂದುಬಿಡುತ್ತೆ. ಬನ್ನಿ, ಇವಾಗ ಎಲ್ಲ ನೀಟಾಗಿ ತೊಳ್ಕೊಂಡಿದ್ದೀನಿ. ತುಂಬ ರುಚಿಯಾಗಿತ್ತಿದ್ರು ಪಲ್ಯ. ನೀವು ಬೇಕಾದ್ರೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಕೂಡ ಉಪಯೋಗ ಮಾಡ್ಬೋದು. ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಮತ್ತು ಹಾಗೆ ಕೂದಲಿಗೆ ಮತ್ತು BP ಗೆ. ಇದರಲ್ಲಿ ಹೇರಳವಾಗಿ ಪೊಟ್ಯಾಷಿಯಮು ಮತ್ತು ಬೇರೆ ಬೇರೆ ಎಲ್ಲ ರೀತಿ ಅಂಶಗಳಿದ್ರಲ್ಲಿದೆ. ಅದನ್ನೆಲ್ಲ ನನಗೀಗ ಹೇಳೋಕ್ಕಾಗಲ್ಲ ಫ್ರೆಂಡ್. ಅದು ಗೂಗಲಲ್ಲಿ ಸರ್ಚ್ ಮಾಡಿ ನೋಡಿ ನೀವೇ ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದಂತ. ನೋಡಿ, ಇವಾಗ ಆಯಿತು, ಬೇಯಕ್ಕಿಟ್ಟಿದ್ದೀನಿ. ಒಂದು 2ರಿಂದ 3 ವಿಷಿಲ್ ಬರ್ಸ್ಕೊಳ್ಳೋಣ. ಗಟ್ಟಿನೇ ಇದೆ ಇದು. ಎಷ್ಟು ಬೆಂದರೂ ಏನು ಅಷ್ಟು ಸಾಫ್ಟ್ ಆಗೋಲ್ಲ. ನೋಡಿ, ಈಗ ಬೆಂದಿದೆ. ಸ್ವಲ್ಪ ಲೈಟಾಗಿ ಉಪ್ಪಾಗಿ ಬೇಯಿಸ್ಕೊಂಡಿದ್ದೀನಿ ನಾನು. ಬನ್ನಿ, ಇವಾಗ ಇದನ್ನೆಲ್ಲ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಂಬಿಡೋಣ. ಅದು ಸ್ವಲ್ಪ ತಣ್ಣಗಾಗಲಿ ಸಿಪ್ಪೆ ಬಿಡಿಸ್ಬೇಕಂದ್ರೆ. ಪ್ಲೀಸ್ ಯಾರಾದರೂ ನೋಡಿದರೆ ಇದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಏನಂತಾರೆ ಕನ್ನಡದಲ್ಲಿ ಅಂತ. ನನಗೂ ಸರಿಯಾಗಿ ಗೊತ್ತಿಲ್ಲ. ಶೃಂಗಾರ ಅಂತಾರೆ ಅಂದ್ಕೊಂಡಿದ್ದೀನಿ. ಹಿಂದಿನಲ್ಲಿ ಶೃಂಗಾಡ ಅಂತೆ, ಇಂಗ್ಲೀಷಲ್ಲಿ ವಾಟರ್ ಚೆಸ್ಟ್ ನಟ್ಸ್ ಅಂತೆ. ನೋಡಿ, ಹೀಗೆ ಬಿಡಿಸಿದ್ದೀನಿ ನಾನು. ಈ ಥರ ಇರುತ್ತೆ. ಈಗ ಸೆಂಟ್ರಲ್ ಕಟ್ ಮಾಡಿ ನೀಟಾಗಿ ತೆಗೆದ್ರೆ ಬಂದುಬಿಡುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬದುಕೊಂಡಿದೆ ಸಿಪ್ಪೆ. ಎಲ್ಲ ಸಿಪ್ಪೆನೂ ಬಿಡಿಸಿಟ್ಕೊಳ್ಳೋಣ. ನೋಡಿ, ಹಾರ್ಟ್ ಶೇಪ್ ಥರನೇ ಇದೆ. ಸಿಪ್ಪೆ ಎಲ್ಲ ಬಿಡಿಸಿಟ್ಕೊಂಡ ನಂತರ ಅದನ್ನು ಸಣ್ಣದಾಗಿ ಹೆಚ್ಕೊಂಡು ನಾವು ಈರುಳ್ಳಿ ಹಾಕಿ ಪಲ್ಯ ಮಾಡಿಕೊಂಡ್ರೆ ತುಂಬ ರುಚಿಯಾಗಿತ್ತು. ನೋಡಿ, ಎಷ್ಟು ಚೆನ್ನಾಗಿದೆ ಹಾರ್ಟ್ ಶೇಪಲ್ಲಿ. ಬನ್ನಿ ಫ್ರೆಂಡ್, ಎಲ್ಲ ಬಿಡಿಸ್ಕೊಂಬರೋಣ. ಈಗ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ಇದು ನಿಮಗೆ ಗೊತ್ತಾ ಇಲ್ವಾ ಅಂತ ತಿಳಿಸೋದನ್ನ ಮರಿಬೇಡಿ. ಯಾರಾದರೂ ಮಾಡಿ ತಿಂದಿದ್ರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ನಾನಂತೂ ಫಸ್ಟ್ ಟೈಮ್ ತಿಂತಾ ಇರೋದು. ಆನ್ಲೈನಲ್ಲಿ ಸಿಗುತ್ತಂತೆ. ಎಲ್ಲೂ ತರಕಾರಿ ಅಂಗಡಿಗಳಲ್ಲಾಗಲಿ ಬೇರೆ ಕಡೆ ಎಲ್ಲೂ ನಾನು ನೋಡಿಲ್ಲ. ಇದನ್ನು ಆನ್ಲೈನಲ್ಲೇ ಸಿಗೋದು ಅಂತಾರೆ. ಹಾಗಾಗಿ ಯಾರಾದರೂ ನೋಡಿದರೆ ತಿಳಿಸಿ. ನೋಡಿ, ಎಷ್ಟು ಚೆನ್ನಾಗಿದೆ. ನಮ್ಮ ಹಾರ್ಟ್ ಹೇಗಿದೆಯೋ ಹಾಗೇ ಇದೆ. ಎಲ್ಲ ಆಗಿದೆ. ಇವಾಗ ಹೆಚ್ಕೊಂಬರೋಣ ಬನ್ನಿ. ಎಲ್ಲ ನೀಟಾಗಿ ಹೆಚ್ಕೊಂಡು ನೋಡಿ, ಇಷ್ಟು ಸಿಪ್ಪೆ ನೋಡಿದ್ರಲ್ಲ, ಎಲ್ಲ ಬಿಡಿಸಿಟ್ಕೊಂಡಿದ್ದೀನಿ. ಈಗ ಇದನ್ನು ನೀಟಾಗಿ ಹೆಚ್ಕೊಂಬರೋಣ ಬನ್ನಿ. ನೋಡಿ, ಈ ರೀತಿ ತುಂಬ ಸಣ್ಣದಾಗೋ ಬೇಡ. ಈ ಹಸಿದನ್ನೇ ಚಾಟ್ಸ್ ಥರ ತಿಂತಾರೆ. ಇದಕ್ಕೆ ಹಸಿದನ್ನ ನೀಟಾಗಿ ಬಿಡಿಸಿ ಸಿಪ್ಪೆ ಎಲ್ಲ ಸಣ್ಣದಾಗಿ ಹೆಚ್ಚಿ ಅದ್ರ ಜೊತೆ ಸೌತೆಕಾಯಿ ನೋಡಿ ಎಲ್ಲ ಬಿಡಿಸಿಟ್ಟಾಗಿದೆ. ಈಗ ಸಣ್ಣದಾಗಿ ಹೆಚ್ಕೋತಾ ಇದ್ದೀನಿ. ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಹೆಚ್ಕೊಳ್ಳಿ. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಹಾಕಿ ನಾನು ಪಲ್ಯ ಮಾಡ್ತೀನಿ. ನೀವು ಬೇಕಂದರೆ ಇದನ್ನು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಯೂಸ್ ಮಾಡ್ಕೋಬೋದು. ಇದಕ್ಕೆ ಸೌತೆಕಾಯಿ, ಕ್ಯಾರೆಟು ಏನು ಬೇಡ ಅಂದರೆ ಇದನ್ನೇ ಹೆಚ್ಚಿ ನೀಟಾಗಿ ಇದ್ರ ಜೊತೆ ಒಂಚೂರು ಸ್ವಲ್ಪ ಸೌತೆಕಾಯಿ ಹಾಕ್ಕೊಂಡು ನೀವು ಒಣಮೆಣ್ಸಿನ್ಕಾಯಿ, ಕಡಲೆಬೀಜ ಪೌಡ್ರು ಮಾಡಿ ಅದ್ರ ಜೊತೆ ಹಾಕ್ಕೊಂಡು ಸ್ವಲ್ಪ ಚಾಟ್ ಮಸಾಲ ಮಿಕ್ಸ್ ಮಾಡ್ಕೊಂಡು ತಿಂದ್ರಂತೂ
ಈವ್ನಿಂಗ್ ಸ್ನ್ಯಾಕ್ಸ್ ಸೂಪರಾಗಿರುತ್ತೆ ನೋಡಿ. ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಒಂದು ಈರುಳ್ಳಿ ಇಟ್ಕೊಂಡಿದ್ದೀನಿ. ಬಾಣಲಿ ಬಿಸಿಗೆ ಇಟ್ಟಿದ್ದೀನಿ. ಸ್ಟವ್ ಆನ್ ಮಾಡಿ ಇದನ್ನೆಲ್ಲ ಹೆಚ್ಚಿಟ್ಕೊಂಡಾಯಿತು. ಬನ್ನಿ ಇವಾಗ ಎಣ್ಣೆ ಹಾಕ್ತಾಯಿದ್ದೀನಿ ಬಾಣಲಿಗೆ. ಇದರಲ್ಲಿ ಒಂದು ಸಣ್ಣ ಸ್ಪೂನ್, ಇದು ಒಂದು 2ರಿಂದ 3 ಸ್ಪೂನ್ ಹಾಕ್ತೀನಿ ನಾನು. ನಿಮಗೆ ಜಾಸ್ತಿ ಬೇಕಾದ್ರೆ ಎಣ್ಣೆ ಹಾಕ್ಕೊಳ್ಳಿ. ಆರೋಗ್ಯ ದೃಷ್ಟಿಯಿಂದ ಈ ಥರ ಪಲ್ಯಗಳಿಗೆಲ್ಲ ಎಣ್ಣೆ ಜಾಸ್ತಿ ಬೇಡ. ಈಗ ನೋಡಿ ಎಣ್ಣೆ ಬಿಸಿ ಆಗಿದೆ. ಸಾಸಿವೆ ಹಾಕೋಣ. ಸಾಸಿವೆ ಹಾಕಿದ ನಂತರ ನಾವು ಸಾಸಿವೆ ಚಟಪಟ ಅಂದಮೇಲೆ ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವು ಒಟ್ಟಿಗೆ ಹಾಕಿ ನೀಟಾಗಿ ಫ್ರೈ ಮಾಡೋಣ. ಈರುಳ್ಳಿ ಫ್ರೈ ಆಗ್ತಾಯಿದೆ ನೋಡಿ. ಈರುಳ್ಳಿ ಫ್ರೈ ಆಗ್ತಾಯಿದೆ. ಈಗ ನಾನು ಹೆಚ್ಚಿಟ್ಕೊಂಡಿರೋದನ್ನ ವಾಟರ್ ಚೆಸ್ಟ್ನಟ್ ನಟ್ಸ್ ಹಾಕ್ತಾಯಿದ್ದೀನಿ. ವಾಟರ್ ಚೆಸ್ಟ್ನಟ್ಸ್ ಹಾಕಿ ಫ್ರೈ ಆದಮೇಲೆ ಸ್ವಲ್ಪ ತೆಂಗಿನಕಾಯಿ ಹಾಕಿದೆ. ಸ್ವಲ್ಪ ತೆಂಗಿನಕಾಯಿ ಹಾಕಿ ಸ್ವಲ್ಪ ಕೊತ್ತಂಬರಿ ಹಾಕಿದ್ರೆ, ಸ್ವಲ್ಪ ನಿಂಬೆಹಣ್ಣು ಬೇಕಂದರೆ ಇಟ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನನ್ನ ಹತ್ರ ನಿಂಬೆಹಣ್ಣು ಇರಲಿಲ್ಲ, ಹಾಗಾಗಿ ಹಿಂಡಿಲ್ಲ. ನೋಡಿ ರೆಡಿ ಆಗೋಯ್ತು ವಾಟರ್ ಚೆಸ್ಟ್ನಟ್ಸ್ ಪಲ್ಯ. ಹಾಗೆ ಕೂಡ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾನು ಚಪಾತಿ ಜೊತೆಗೆ ಮಾಡ್ಕೊಂಡಿದ್ದೆ ನೋಡಿ. ಈಗ ಸರ್ವ್ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್, ಇಷ್ಟೊತ್ತವರೆಗೂ ನಾನು ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ರಿಗೂ ಧನ್ಯವಾದಗಳು. ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀನಿ. ಓಕೆ, ಬಾಯ್ ಬಾಯ್. ಹೋಗಿ ಬರಲಾ ಫ್ರೆಂಡ್? ತುಂಬ ರುಚಿಯಾಗಿತ್ತು. ಒಂದು ಸಲ ನಿಮಗೂ ಸಿಕ್ಕಿದ್ರೆ ಮಾಡಿಕೊಂಡು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇದಂತೂ ಹೊರಗಡೆ ಸಿಗೋಲ್ಲ, ಆನ್ಲೈನಲ್ಲೇ ಸಿಗೋದು. ಓಕೆ, ಬಾಯ್ ಬಾಯ್. ಥ್ಯಾಂಕ್ ಯು.